ಅದಕ್ಕೆ ಹಿಂಗೆ ಆಗಾಕತ್ತೈತಿ. ಅದಕ್ಕೆ ಬರೇ ಒಂದು 10 ಸರಿ ಈಗ ಒಂದು ಬರೇ ಸಂಪುಟ ಸಭೆ ಕರೆಯಾಕತ್ತೀರಿ, ಬರೇ ಕೊಡ್ತೀನಿ ಅಂತೇಳಿ. ಆದ್ರೆ ಹಂಗೆ ಆಗಬಾರ್ದು. ನೀವೇನಾದರೂ ಸುಮಾರು ಒಂದು ಎಕರೆಕ್ಕೆ 55 ಲಕ್ಷ ರೂಪಾಯಿ ಕೊಡಬೇಕು ಅಂತಕ್ಕಂಥದ್ದನ್ನು ಬೆಳುಪಿ ಅವರ ಒಂದು 55 ಲಕ್ಷ ರೂಪಾಯಿ ನೀರಾವರಿಗೆ 45 ಬರ್ಬೇಕಾಗತ್ತೆ ಹೋರಾಟ. ಯಾರು ಮಾಡ್ಬೇಕಂದ್ರೆ ಸುಧಾರಣೆ ಯಾರು ಮಾಡೋರು ಜಗತ್ತಿನಾಗ ಹುಟ್ಟಿದ ಮ್ಯಾಗ ಲಾಭ ಯಾರು ಸಿಗ್ತಾರೋ ಗೊತ್ತಿಲ್ಲ. ನಾವ್ ಹೆಂಗಂದ್ರೆ ಚಲೋ ಹಾಲು ಕೊಡು ಆಕಳಿದ್ದಾಗ ನಾವು ಆಕಳ ಒದೆಯಂಗಿಲ್ಲ ಯಾರಿಗೆ ನಾವು ಒದೆಯಂಗಿಲ್ಲ. ಚಲೋ ಹಾಲು ಹಿಂಗೆ ಅವ್ರು ಕೊಡ್ತೇವೆ ಅಷ್ಟ. ಎಷ್ಟು ಮಂದಿ ತೃಪ್ತಿ ಪಡ್ತಾರೋ ಎಷ್ಟು ಮಂದಿ ಹೊಚ್ಚಿ ಕಟ್ಬಿಡ್ತಾರೋ ಕೊಡ್ತಾರ. ನಮ್ಮ ಜೀವನ ಅದ್ರೊಳಗೆ ಬಂದ್ಬಿಟ್ಟೈತಿ. ಇನ್ನೇನು ಬಾ ತಲೆ ಕೆಡಿಸ್ಕೊಳ್ಳೋದು ಅದ್ರ ಬಗ್ಗೆ. ಓಟ್ ಹಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಮ್ಮ ಜನರಿಗೆ ಏನ್ ತೊಂದರೆ ಆಕತಿ ಅವಾಗ ಹೊರಗೆ ಬಂದು ನಿಂತ್ರೋಣ. ಎಂದೂ ಹಿಂಸೆ ಆಗಿಲ್ಲ ಅವಾಗ. ಅದು ನನ್ನ ಕರ್ತವ್ಯ ಅದು. ಹೀಗಾಗಿ ಒಂದು ಮುಳುಗಡೆ ಜನ ನೋಡಕತ್ತೀನಿ. ನಾನು ಬಾಗಲಕೋಟೆಗೆ ಹೋಗಿದ್ದೆ ಅಲ್ಲಿ ಹೋರಾಟ ಮಾಡಾಗ. ಅದು ಕಾಂಗ್ರೆಸ್ನ ಶಾಸಕರು ಕಾಂಗ್ರೆಸ್ನ ಮಂತ್ರಿಗಳು ಒಂದು ತಿಂಗಳ ಅವರಾತ್ರಿ ಧರಣಿ ಮಾಡಿದ್ರು. ಮಾಡಿ ಮಿಲಾಪಿ ಆಗ್ಬಿಟ್ರು. ಏನು ಹೊರಗೆ ಬರಲೇ ಇಲ್ಲ. ಹೇಳ್ಬೇಕಾಗಿಲ್ಲ ಒಂದು ಎಕರೆಗೆ ಎಷ್ಟು ಕೊಡ್ತೀವಿ ಅಷ್ಟು ಹೇಳ್ಬೇಕಾಗಿತ್ತಲ್ಲ. 40 ಕೊಡ್ತಿರೋ 30 ಕೊಡ್ತಿರೋ 50 ಕೊಡ್ತಿರೋ 60 ಕೊಡ್ತಿರೋ ಅದನ್ನ ಏನು ಹೇಳಿಲ್ಲ ನೀವು. ಅದಕ್ಕೆ ಅನಿವಾರ್ಯವಾಗಿ ಇಲ್ಲಿ ಕುಂತ್ರಾಕತ್ತೀವಿ. ಬಿಸಿಲಾಗ ನಾವು ಹಾಕಿ ಕುಂತ್ರಾಕತ್ತೀವಿ. ನಮಗೆ ಈ ಹೋರಾಟ ಮಾಡೋದು ತಿಂಡಿಲ್ಲ. ನಮಗೆ ಚಟ ಇಲ್ಲ. ನಮಗೇನು ಜೀವನ ಪರ್ಯಂತ ಮಾಡ್ಯವ್ರು. ನಾವು ಈ ಬ್ರಿಡ್ಜ್ ಮಾಡಕ್ 10 ವರ್ಷ ಹೋರಾಟ ಮಾಡಿದ ಪುಣ್ಯಾತ್ಮ ಜಯಸ್ ಪಟೇಲ್ ನಾಗೇಗೌಡರು ಆ ಬ್ರಿಡ್ಜ್ ಮಂಜೂರು ಮಾಡಿರತ್ತಿಲ್ಲ ಹಾವು ಹಾಕತ್ತವ ಗಾಡಿಯಲ್ಲಿ. ಅಟಲ್ ಬಿಹಾರಿ ವಾಜಪೇಯಿ ಅವರು, ರಾಜನಾಥ್ ಸಿಂಗ್ ಅವರು ಸರ್ಫೇಸ್ ಮಂತ್ರಿ ಇದ್ರು. ನಾವು ನಮ್ಮ ಮಂತ್ರಿ ಇದ್ದಾಗ ಒಂದು ಪತ್ರ ಕೊಟ್ಟರು. ದಿವಂಗತ ಅನಂತ್ ಕುಮಾರ್ ಅವರು ಮಾಡಿ ಇಡೀ ದಕ್ಷಿಣ ಭಾರತಕ್ಕೆ 30 ವರ್ಷ ಆಗಿರ್ತಕ್ಕಂಥ ಹೈವೇ ಯಾವ್ದಾರು ಇದ್ರೆ ಅದು ಬಿಜಾಪುರ ಹುಬ್ಬಳ್ಳಿ ಹೈವೇ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೇನೆ ನಾನು. ಅದನ್ನ ತಂದು ಕೊಲ್ಲಾರದಾಗ ಪೂಜೆ ಮಾಡಿ ಗೊತ್ತಿರಲಿಲ್ಲ. ನಾವು MP ಅಲ್ಲ MLA ಹೈವೇ ತಗೊಂಡ್ಬಂದೇನೋ ಕೊಲ್ಲಾರದಾಗ ಅಡಿಗೆ ನಾವು ಗೊತ್ತಿರಲಿ ನಿಮಗೆಲ್ಲ. ಅದಕ್ಕೆ ನಾವು ಈಗ ಹೈವೇ ತಡೆಯುವಂತದ್ದು ಅಂತ ಅಪರಾಧ ಮಾಡಿಲ್ಲ. ನೀವು ಬಿಜಾಪುರಕ್ಕೆ ಹೋಗಬೇಕಾದ್ರೆ ನಾನು ಸೇರಿ 2 ಬ್ರಿಡ್ಜ್ ದಾಡ್ತಿದ್ದೇವೆ ನಾವು. 2 ಕಡೆ ರೈಲ್ವೆ ಗೇಟ್ ಇದ್ದದ್ದು ಅಲ್ಲಿ. ಒಂದು ಹೊರಗನಹಳ್ಳಿ ಗೇಟ್, ಸವನಹಳ್ಳಿ ಗೇಟ್, ಇನ್ನೊಂದು ವಜ್ರಮಲ ಗೇಟ್. 2 ಗೇಟ್ ದಾಟಿ ಎಲ್ಲ ಬಂದ ಹೋಗ್ಬೇಕಾದ್ರೆ 2 ಟ್ರೈನ್ ಹೋಗಿತ್ತು. ಹೇಳ್ರಿ ಉತ್ತರ ಹೇಳ್ರಿ ನೋಡು. ಲಘು ಒಂದು ಟ್ರೈನ್ ಬಂದ್ರೆ ಮತ್ತೊಂದು ಟ್ರೈನ್ ಬಂದ್ರೆ ಮತ್ತೆ 10 ತಾಸು ನಿಂದಿರ್ಬೇಕಲ್ಲಿ. ಈ ಕಷ್ಟವನ್ನು ಕಾಂಗ್ರೆಸ್ ಅವರು ಮಾಡಿಲ್ಲ. ನಮ್ಮ ಜನಪ್ರಿಯ ಸಂಸದರು ರಮೇಶ್ ಜಿಗಜಿಣಗಿ ಅವರು ದೇಶ ತುಂಬಾ ಹೈವೇಗಳನ್ನ ಮಾಲೆಯನ್ನು ಭಾರತ ಮಾತೆಗೆ ಹಾಕಿರ್ತಕ್ಕಂಥ ಭಾರತ ಮಾಲ, ಸಾಗರ ಮಾಲ, ಪರ್ವತ ಮಾಲ, ಸಮುದ್ರದಾಗ, ಭೂಮಿ ಮ್ಯಾಗ, ಹಿಮಾಲಯ ಪರ್ವತದೊಳಗ, ಚೀನಾ ಪಾಕಿಸ್ತಾನವರೆಗೆ ಹೈವೇ ಮಾಡಿರ್ತಕ್ಕಂಥ ಗಣೇಶ್ ಯಾರು ಅವರಿದ್ರ ನಿತಿನ್ ಗಡ್ಕರಿ ಅವರು ಅಂತಕ್ಕಂಥ ಮಾತನಾಡಕ್ ಬಯಸ್ತೀನಿ ನಾನು. ಬಂಧುಗಳೇ, ರಸ್ತೆಗಳ ಹಾರವನ್ನೇ ಭಾರತ ಮಾತಿಗೆ ಹಾಕಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಂತಕ್ಕಂಥ ಮಾತ್ರ ಹೇಳಕ್ ಬಯಸ್ತೀನಿ. ಬಂಧುಗಳೇ, 5 ರೈಲ್ವೆ ಬ್ರಿಡ್ಜ್ ಒಂದಲ್ಲ. ಬಿಜಾಪುರ ಮನಗುರುಗಳಿಗೆ ಒಂದು ರೈಲ್ವೆ ಬ್ರಿಡ್ಜ್, ವಜ್ರಹಳ್ಳಿಗೆ ಒಂದು ರೈಲ್ವೆ ಬ್ರಿಡ್ಜ್, ಇಲ್ಲಿ ಅದನ್ನ ಸವಣಹಳ್ಳಿಗೆ ಒಂದು ರೈಲ್ವೆ ಬ್ರಿಡ್ಜ್, ಮನಗುರಿಗೆ 3 ಹೋಗ್ತಕ್ಕಂಥ ರಸ್ತೆಗೆ ಇನ್ನು ಉದ್ಘಾಟನೆ ಆಗಿಲ್ಲ. ಕೋರ್ಟ್ ನ್ಯಾಯ ಮಾಡ್ತದೆ. ಅಲ್ಲೊಂದು ರೈಲ್ವೆ ಬ್ರಿಡ್ಜ್. ಏಕಕಾಲಕ್ಕೆ 5 ರೈಲ್ವೆ ಬ್ರಿಡ್ಜ್ ಮಾಡಿರ್ತಕ್ಕಂಥ ಹೆಮ್ಮೆ ಸಂಸದರು ಯಾರು ಅವರಿದ್ರು ವಿಜಯಪುರದ ಜನಪ್ರಿಯ ಸಂಸದರು ರಮೇಶ್ ಜಿಗಜಿಣಗಿ ಅವರು ಅಂತಕ್ಕಂಥ ಮಾತನ್ನು ಕೂಡ ಹೇಳಕ್ ಬಯಸ್ತೇನೆ ನಾನು. ಅದಕ್ಕೆ ಈ ಹೈವೇ ಒಂದು 20 ನಿಮಿಷ ತಡೆಯುವಂತ ಹಾಕಿ ಬಿಜೆಪಿ ಅವ್ರಿಗೆ ಮಾತ್ರ ಆಯ್ತು. ಗೊತ್ತಿರಲಿ ನಿಮಗೆಲ್ಲ. ಆ ರೈಲ್ವೆ ತಡ ಹಾಕಿತ್ತಲ್ಲ ಅದು ಉಳಿಸೇವ್ ನಾವು. ಅದಕ್ಕೆ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ DC ಅವ್ರಿಗೆ ಹೇಳಕ್ ಬಯಸ್ತೇನೆ ನಾನು. ನಾವೆಂದೂ ಕೂಡ ಸಾರ್ವಜನಿಕ ಟೈಮ್ ಅನ್ನು ಹಾಳು ಮಾಡೋ ಸಿದ್ಧಾಂತ ಬಿಜೆಪಿ ಅಲ್ಲ. ಇವತ್ತು ನಾಳೆ ಬಿಜಾಪುರಕ್ಕೆ ಹೋಗ್ಬೇಕಾಗಿದ್ರೆ 10ವರೆಗೆ ಪ್ರೆಸ್ ಮೀಟ್ ಕರೆದ್ರೆ 11ವರೆಗೆ ಹಾಕಿದ್ದೆ ನಾನು. 30 ನಿಮಿಷ ಹೊರಗಡೆ ಗೇಟ್ ನಿಂತಿರ್ತಿದ್ದೆ ನಾನು. ಇವತ್ತೇನೂ ಇಲ್ಲ. ಬಿಜಾಪುರ ಬಿಟ್ಟರೆ 30 ನಿಮಿಷಕ್ಕೆ ಬಿಜಾಪುರ ಸಿಟ್ ಆಗಿದ್ದು ನಮ್ಮ ಅಧ್ಯಕ್ಷ ಬರೋದು ಆಗೋದಿಲ್ಲ ಅವ್ರಿಗೆ. ನಾವು ಮೊದಲು ಹೋಗ್ತೀವಿ ಬಿಜಾಪುರಕ್ಕೆ. ಯಾವ ಕಾರಣ ಅದಕ್ಕೆ? ಆ ರೈಲ್ವೆ ಬ್ರಿಡ್ಜ್ಗಳ ಕಾರಣ. ಅದೊಂದೇ ಕಾರಣ ಐತೇನು? ರೈಲ್ವೆ ಎಲ್ಲೆಲ್ಲಿ ಗೇಟ್ಗಳು ತೆಗೆದು ಅಂಡರ್ ಬ್ರಿಡ್ಜ್ ಮಾಡಾಕತ್ತಾರ. ಇದು ಹೇಳ್ಕೊತ ಕೂತ್ರೆ ಭಾಳ ಆಕತ್ತದ. ಆ ಮೋದಿ ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳು ಹೇಳ್ಕೊತ ಭಾಳ ಆಕತ್. ಈ ಹೈವೇ ಮಾಡಿರ್ತಕ್ಕಂಥದ್ದು ರಾಜನಾಥ್ ಸಿಂಗ್ ಅವರು ಅದನ್ನ ಮಾಡಿ ಮುಂದೆ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷ ಆದ್ರು. BC ಖಂಡೂರಿ ಅವರು ಭೂ ಸಾರಿಗೆ ಮಂತ್ರಿ ಆದ್ರು. ಅವ್ರನ್ನ ಕರ್ಕೊಂಡ್ಬಂದು ಹಳೆ ಸಂಬೇಶ್ವರ ಶಾಲೆ ಒಳಗೆ ಅನಂತ್ ಕುಮಾರ್ ಅವರು, ಧರ್ಮಸಿಂಗ್ ಅವರು ಕಾಂಗ್ರೆಸ್ ಸರ್ಕಾರ ಇಲ್ಲಿ ಕರ್ಕೊಂಡ್ಬಂದು ಇಲ್ಲಿ ಪೂಜೆ ಮಾಡಿ ಹತ್ತಿರಕ್ಕಂತ ಈ ಹೈವೇ ಆಗಿತ್ತು. ಅದು ಬಿಜಾಪುರ ಹುಬ್ಬಳ್ಳಿ ಆಗಿತ್ತು. ಹುಬ್ಬಳ್ಳಿ ಟು ಹುಮ್ನಾಬಾದ್ ಆಗೈತಿ ಬಿಜಾಪುರ. ಇದು ಹೈವೇ. ಈಗ ಚತುಷ್ಪದ 4 ಲೈನು ಮಾಡಿದ್ದಾರೆ ಗಡ್ಕರಿ ಅವರು. ಸ್ವಲ್ಪ ದಿವಸ ಕೆಲಸ ಶುರು ಆಗತ್ತೆ. ಅದು ಕೂಡ ಇದು ಬಿಜೆಪಿಯ ಕೊಡುಗೆ. ಮತ್ತೆ ನೀರಾವರಿ ಯಾರು ಮಾಡಿದ್ರು? ಮಲ್ಲೆ ಹಂತ 3ನೇ ಹಂತ ಈ ಜಿಲ್ಲೆ ಒಳಗೆ ಫಸ್ಟ್ MLA ಅದ ಕಾಂಗ್ರೆಸ್, ಬಿಜೆಪಿ MLA. ಕಾಂಗ್ರೆಸ್ ಸರ್ಕಾರ ಕೃಷ್ಣ ಮಂತ್ರಿ ಮುಖ್ಯಮಂತ್ರಿ, HK ಪಾಟೀಲ್ ನೀರಾವರಿ ಮಂತ್ರಿ. ನನ್ನ ಹೋರಾಟ ಮಾಡಿದ್ರು ಅವರು. ಇದು ಮಲ್ಲೆ ಅಂತ ಆಗ್ಬೇಕಂದಾಗ ಪಕ್ಷ ನೋಡ್ಲಿಲ್ಲ HK ಪಾಟೀಲ್. ಧನ್ಯವಾದ ಹೇಳ್ತೀನಿ ಅವ್ರಿಗೆ ನಾನು. ಅವ್ರು 30,000 ಹೆಕ್ಟರ್ ನೀರು ಕೊಟ್ಟರು ಈ ಭಾಗದಾಗ.
ಇಲ್ಲಿ ಯಾರು ಕಬ್ಬು ಬೆಳೆಯಕತ್ತೀರಿ? ಎಚ್ ಕೆ ಪಾಲನ್ ನಡೆಸ್ರಿ, ಬಿಜೆಪಿ ಶಾಸಕರು ನಡೆಸ್ಬೇಕು ನೀವೆಲ್ಲ. ಇದ್ರಾಗ ಈ ಕಾಂಗ್ರೆಸ್ ಶಾಸಕ ಶಿವಾನಂದ ಪಾಲನ್ ಅಂತ ಕುಲಗೇಡಿ ಶಾಸಕರ ಪಾತ್ರ ಏನೂ ಇಲ್ಲ, ಏನೂ ಇಲ್ಲ, ಒಂದು 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 ಕ್ಷಣನೂ ಇಲ್ಲ. ಇದನ್ನ ನಿಮ್ ಮುಂದೆ ಹೇಳಕಂತ ಅವ್ರ ಮುಂದೆ ಹೇಳಿದ್ದಾರೆ. ಕುಡಿಯುವ ನೀರು ಹಳ್ಳಿಗಳಿಗೆ ನೀರು ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, 3ನೇ ಬಸುತ್ತ ಪೂಜೆ ಮಾಡಿ ಕೆರೆ ತುಂಬುವಂಥದ್ದು ಇರ್ಬೋದು. 2012 ಬಸವರಾಜ ಬೊಮ್ಮಾಯಿ ಅವರು ಮರ್ತ ಬಿಟ್ಟು ನಾವು ವಿಜಯಪುರ ಜಿಲ್ಲೆ ಜನ ಕೆರೆ ತುಂಬ ಬಾವು ತುಂಬಕತ್ತಾವ, ಬೋರ್ ಚಾರ್ಜ್ ಹಾಕತ್ತಾವ, ಕಬ್ಬು ಬೆಳೆಯಕತ್ತೀರಿ. ಯಾರು ಪುಣ್ಯ ಇದು? ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರು, ಯಡಿಯೂರಪ್ಪನವರು, ಸದಾನಂದ ಗೌಡರು ಪುಣ್ಯ ಇದಲ್ಲ. ಇರ್ಲಿ ಹೋಗ್ಲಿ. ಇಲ್ಲಿ ಐಬಿ ಕಟ್ಟೆಗಳು ಯಾರು? ಬಿಜೆಪಿ ಹೊಸ ಐಬಿ, ಎಸ್ ಐಬಿ, 4 ಐಬಿ, ಗುರುವಾರಕ್ಕೊಂದು, ಬಾಗೇವಾಡಿಗೊಂದು, ಕೊಲ್ಲಾರಕ್ಕೆ 2 ಐಬಿ. ಈಗ ಹೊಸದೊಂದು ಶಿವಾನಪುರ ಕಟ್ಟಾಕತ್ತಾರ, ಕಟ್ಲಿ. ಆ ವರ್ಷಲ ಕಟ್ಟಾಕತ್ತಾರ ಕೇಳ ಸರ್ಕಾರ. ಇವೆಲ್ಲ ಅಭಿವೃದ್ಧಿ ಕಾರ್ಯಗಳಾಗಿರ್ತಕ್ಕಂಥ 8 ತಾಲೂಕು, ಇಲ್ಲಿ 31 ಜಿಲ್ಲೆ ಬರ್ತಾವ. ಎಲ್ಲ ಆಡ್ತಾರೆ, ತೊಗೊಂಬರ್ ನೋಡಲಿ. ಸವಾಲ್ ಆಗ್ತೀನಿ ಇಡೀ ರಾಜ್ಯಕ್ಕೆ. 12 ವರ್ಷ ಅಲ್ಲಿ ಇದು ಆಗಲ್ಲ, ಒಂದು ಕಾರ್ಯ ಆಗಲ್ಲ ಯಾವುದು. ಮತ್ತೆ ಅಭಿವೃದ್ಧಿ ಶಾಸಕ ಶಿವಾನಂದ ಪಾಟೀಲ್ ನಿನ್ನ ಅದೇ ಬೀಡಾದ್ರು ಕೇಳಿದ್ರು 35 ಲಕ್ಷ ಸಾಕತ್ ಹೇಳಿದ್ರು. ಯಾರು ಅಂತ ಹೇಳಿದ್ರೆ ಅಲ್ಲಿ ವಿಧಾನಸಭೆ ಹೇಳ್ತಾನೆ, ಅವ್ರು ಕೇಳಿದಾರ, ರೈತರು ನಮಗೆ ಹೇಳ್ಯಾರ. ಇಲ್ಲ ಅಂದ್ರೆ ಒಂದು ಅನಿಮಾಲಿ ನಾ ಹೇಳಪ್ಪ ಅಂದ್ರೆ 35 ಲಕ್ಷ ಹೇಳಿ ನಾನು, ನೀವ್ ಎಷ್ಟು ಬೇಡ್ತಾರೆ ಕೊಡ್ಸಕ್ ನಾನು ಪ್ರಯತ್ನ ಮಾಡಿ ಹೇಳ್ಬೇಕು ನೋಡೋನು. ಈಗ ಇಲ್ಲ ಮಂಗಳವಾರ ಸಂಪುಟ ಸಭೆ ಅಂತ ಹೇಳಪ್ಪ ಬಾದ್ರು ನೋಡೋನು. 55 60 ಕೊಡು ಸುಡು ತಮ್ಮಿದ್ರ 60 ಲಕ್ಷ ಎಕರೆ ನೀರಾವರಿ ಕೊಡು, ಒಣಬಸ್ ಹಾಕಿ 45 ಬೇಡ 50 ಲಕ್ಷ ಕೊಡು. ನಾನೇ ಹಾರ ಹಾಕ್ಬಿಡ್ತೀನಿ, ಇದೇ ಜಾಗದ ಹಾರ ಹಾಕಿ ಸನ್ಮಾನ ಮಾಡಿಬಿಡ್ತೀನಿ ಶಿವಾನಂದ ಪಾಲ್ರಿ. ನಮ್ಮಿತ್ರ ಮಾಡಿ ತೋರ್ಸ, ಬಲ ಮಾತಾಡೋದಲ್ಲ ಇಲ್ಲಿ. ನಾವಲ್ಲ, ಏನು ಹೇಳಿಲ್ಲ, ಹೇಳದೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದೀವಿ. ಏನ್ ಮಾಡ್ಯಾರ ರೈತರಿಗೆ ಭೂಮಿ ಕಳ್ಕೊಂಡವ್ರು? ನನಗೆ ಬಾಲಿ ನೆನಪಕ್ಕಂತ ಇವತ್ತ ಹೊಳಿದಂಡ ಗಿಡ, ಅವ್ರಿ ಬೇಳೆ ಮೇವು, ಹುಲ್ಲು, ಜೀನಿ ತಪ್ಪಲ, ಅಲ್ಲಿ ಜೇನುಗಳು ಹೆಂಗಿದ್ವು ಅಂದ್ರೆ ತನಗೋಲ್ ತಿನ್ನೋದಲ್ಲ ಮೇವು, ಮನುಷ್ಯನ ತಿನ್ಬೇಕಂತ ಫಲವತ್ತಾದ ಮೇವು ಅಲ್ಲಿ ಇತ್ತ ಕೊಲ್ಲಾರದ ಹೈನ ಪ್ರಸಿದ್ಧ ಆಗೈತೆ. ಗೊತ್ತಿರಲಿ, ಸುಮ್ಮನೆ ಪ್ರಸಿದ್ಧ ಆಗಿಲ್ಲ ಅದು. ಇಡೀ ಡ್ಯಾಮ್ನೊಳಗ ಇಡೀ ಕೃಷ್ಣಾ ನದಿ ಹುಟ್ಟಿ ಸಮುದ್ರ ಸೇರ್ತಕ್ಕಂಥ ಸಂದರ್ಭದಲ್ಲಿ ಕೊಲ್ಲಾರದಲ್ಲಿ ಮಾತ್ರ 3 ಕಿಲೋಮೀಟರ್ ಕೃಷ್ಣಾ ನದಿ ಒಳಗೆ ಹರಿದೈತೆ. ಅದು ಉಳಿದ ಕಡೆ ಕಡವಂಡೆ ಐತಿ, ಏನೂ ಬೆಳೀತಿದ್ದಿಲ್ಲ ಅಲ್ಲಿ. ಇಲ್ಲಿ ಬದನೆಕಾಯಿ, ಪೇರ್ಲಾದ, ಬಂದಿ ಗಿಡಕ್ಕೆ ನೀರ ಹಾಸ್ತಿದ್ದಿಲ್ಲ ನಾವು. ಹಚ್ಚಾಗ ಒಂದ್ ನೀರು ಹಾಕಿದ್ರೆ ಸಾಕು. ಕಾರುಣಿತನ ಜೂನ್ 22 ದಿನ ಬಂದಿಕಾಯಿ ತಿಂತಿದ್ದೀವಿ ನಾವು. ಹಸಿ ಬಾಳೆ ಏನು ಕುಸ ಬಂದಿಕಾಯಿ ಅಂತ ಫಲವತ್ತಾದ ಭೂಮಿ ನಾವು ಕಳ್ಕೊಂಡೇವು. ಪೇರ್ಲನ್ನ ಎಂತ ಪೇರ್ಲ ನಾವು ಕೊಲ್ಲಾರದ ಮೀನ ರೈತನು ಕೂಡ. ಆದ್ರ ಇವೆಲ್ಲ ಇದ್ದಂತ ಇದು ವ್ಯವಸ್ಥೆ ಕಳ್ಕೊಂಡೇವಲ್ಲ, ಕಳ್ಕೊಂಡ ಮ್ಯಾಗ ಇದಕ್ಕೆ ಚಿಂತನೆ ಮಾಡ್ತಕ್ಕ ಒಂದ್ರ ಬೇಕಲ್ಲ. ಏನ್ ಮಾಡಿದ್ರಿ? 2012 ನಾವು ಕೆರೆ ತುಂಬ ಪೂಜೆ ಮಾಡಿದ್ವಿ. 5 ಬೆಳ್ಳಿಗಳನ್ನ ಕೊಟ್ಟಿನಿ ನಾನು ಜಗದೀಶ್ ಶೆಟ್ಟರಿಗೆ ಮತ್ತು ಬೊಮ್ಮಾಯಿ. ಈ ಜಿಲ್ಲೆಗೆ ನಿಜವಾದ ಭಗೀರಥ ಯಾರು ಅಲ್ಲ, ಜಗದೀಶ್ ಶೆಟ್ಟರು ಮತ್ತು ಬಸವರಾಜ ಬೊಮ್ಮಾಯಿ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೀನಿ ನಾನು. ಹೀಗಾಗಿ ಇವತ್ತು ನಾವು ಒತ್ತಾಯ ಮಾಡ್ತೀವಿ. ಈಗ ಮಂಗಳವಾರ ಏನು ಸಭೆ ಕರೆದಿರಿ, ಆ ಸಭೆಯೊಳಗ ನಮ್ ಬೇಡಿಕೆ ಏನೈತಿ? 1 ಎಕರೆ ನೀರಾವರಿಗೆ 55 ಲಕ್ಷ ರೂಪಾಯಿ ಕೊಡ್ಬೇಕು, 1 ಎಕರೆಗೆ ಒಣಬೇಸಾಯಕ್ಕೆ 45 ಲಕ್ಷ ರೂಪಾಯಿ ಕೊಡ್ಬೇಕು. ಕಣ್ಣು ಮುಚ್ಚಿ ಕೊಡ್ಬೇಕು, ಚರ್ಚೆ ಮಾಡಬಾರ್ದಿಲ್ಲ. ಚರ್ಚೆ ಬಿಟ್ಟು ಆರ್ಡರ್ ಆಗ್ಬೇಕದು. 1 ಲಕ್ಷ ಹೆಚ್ಚಿಗೆ ಕೊಡ್ಬೇಕು. ನೀವು ಒಂದ್ ಹೆಸರು ತಗೋರಿ, ಯಾರು ಬೇಯಿಲ್ಲ ನಿಮಗ. ಆ ಒತ್ತಾಯ ಮಾಡ್ತೀವಿ ನಾವು. ಇದನ್ನ ಹವೆಗಳಿಂದ ಬಂದ ತ್ರಾಸ ಕೊಡ್ತಾ ಉದ್ದೇಶ ನಮಗಿಲ್ಲ, ಅದು ಮಾಡಂಗಿಲ್ಲ. ಹೀಗಾಗಿ ಈ ಒಂದು ಹೋರಾಟ ಇಲ್ಲಿಗೆ ನಿಲ್ಲಂಗಿಲ್ಲ. ನಾಳೆಗೆ ನಾವು ಇದೇ ವೇದಿಕೆಯಲ್ಲಿ ಈ ಬಲಭಾಗ ಬೆಳಗ್ಗೆ 10:30ಯಿಂದ ಸಂಜೆ 5:30ವರೆಗೆ ಸರದಿ ಉಪವಾಸ ಸುರು ಕುಂದಿರ್ತೇವೆ ನಾವು. ಅಂದ್ರೆ ಮನ್ಯಾಗ ಉಂಟಿರ್ಬೋದು ಅವ್ರು, ಆದ್ರೆ 7 ತಾಸಲ್ಲಿ ಕುಂದಿರ್ತೀವಿ. ಅಲ್ಲಿ ಸ್ಟ್ಯಾಂಡಾಗ ಯಾರು ಏನೂ ತಿನ್ನುವಂಗಿಲ್ಲ, ನೀರು ಮಾತ್ರ ಕುಡಿಬಹುದು, ಟೆಂಕಿ ನೀರು ಕುಡಿಬಹುದು. ಅದಕ್ಕೆ ಬರಬೇಕು ಹೋರಾಟಕ್ಕೆ. ಎಲ್ಲಿವರೆಗೆ? 15/9/25ರಿಂದ 20/9/25ವರೆಗೆ ಸರದಿಯ 5 ದಿವಸದ ಒಂದು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಅದಕ್ಕೂ ಈ ಸರ್ಕಾರ ಬಾಗ್ಲಿಕ್ಕಂದ್ರೆ ಕೊನೆಯ ಅಸ್ತ್ರ ಆಮರಣ ಉಪವಾಸ. ನಮಗೆ ಹೊಸದಲ್ಲ. ಈ ಬ್ರಿಡ್ಜ್ ಮಾಡಾಗ ಉಪವಾಸ ಮಾಡೀವಿ, ನೀರಾವರಿ ಮಾಡಾಗ ಉಪವಾಸ ಮಾಡೀವಿ. ನನಗೆ ಕೇಳಿದ್ರೆ 72 ವರ್ಷ ಉಪವಾಸ ಹೆಂಗ್ ಕುಂದಿರ್ತಾರೆ ಅಂತ ಹೇಳಿ. ಅದೆಲ್ಲ ತಾಕತ್ ಪಡ್ಕೊಂಡ್ರೆ ರಾಜಕೀಯ ಬಂದಿರಿ ಅಂತ ಹೇಳಿದೆ ನಾವು. ದಿವಸ ಟ್ರೈನಿಂಗ್ ಮಾಡ್ತಾ ಇದ್ರ ಬಗ್ಗೆ ಅಂತ ಹೇಳಿದೆ ನಾವು. ನಮ್ಮ ಮನೆಯವ್ರು ಕೇಳಿದ್ರೆ ಏನ್ ಉಪವಾಸ ಹಾಕತ್ತರ ನಮ್ಮ ಮಗ ನಮ್ಮ ಹೆತ್ತು ಕೇಳಿದ್ರು ಅವ್ರು. ಮತ್ತೆ ಬೆಳಿಗ್ಗೆ ಏನು ಮಾಡೋದು ಹಂಗಾದ್ರೆ ನಮಗೆ ನಮ್ಮ ಜನರಿಗೆ ಕಷ್ಟ ಆದ್ರೆ, ನಮ್ಗೆ ಹೋಟ್ ಹಾಕಿದ್ರೆ ಕಷ್ಟ ಆದ್ರೆ ನಾವೇ ಬದುಕಬೇಕು. ಇಲ್ಲಿ ಏನ್ ಅರ್ಥ ಆಯ್ತು? ಬದುಕಿಗೆ ಏನ್ ಅರ್ಥ ಆಯ್ತು?
ಜಾತಿ ಮತ ಪಂಥ ಇಲ್ಲಿ ಪಕ್ಷ ಪಂಗಡ ಇಲ್ಲ ಇಲ್ಲಿ. ರೈತ ಸಂತ್ರಸ್ತರೇ. ಹೀಗಾಗಿ 21ನೇ ತಾರೀಕಿನಿಂದ ಅಮರ ಮುಗಿಸ್ಕೊಂಡಿರ್ತೀವಿ. ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ, ಎಲ್ಲ ಮಂತ್ರಿಗಳೇ, ಬಾಗಲಕೋಟೆ ಜಿಲ್ಲೆ ಉಸ್ತುವಾರಿ ಮಂತ್ರಿ ಅರವಿಂದ್ ತಿಮ್ಮಾಪುರ್ ಅವರೇ ಮತ್ತು ವಿಜಯಪುರ ಜಿಲ್ಲೆ ಉಸ್ತುವಾರಿ ಮಂತ್ರಿ ಸನ್ಮಾನ ಶ್ರೀ ಎಂ ಬಿ ಪಾಟೀಲ್ ಅವರೇ, ಕಿವಿಗೊಟ್ಟು ಕೇಳ್ರಿ. ಇದು ಹೋರಾಟ ಬರೀ ಘೋಷಣೆ ಅಲ್ಲ. ಇಲ್ಲಿ ಸಂಗಮನಾಥನ ಮೇಲೆ ಹಾನಿ ಮಾಡಿ ಹೇಳ್ತೀವಿ, ದ್ಯಾಮೋದೇವಿ ಮೇಲೆ ಹಾನಿ ಮಾಡಿ ಹೇಳ್ತೀವಿ. 21ನೇ ತಾರೀಕಿಗೆ ನಮ್ಮ ಸಮೀಪದಲ್ಲಿ ಸಿಗ್ಲಿಕ್ಕಂದ್ರೆ ಇಲ್ಲಿ ನಾವು ಜೀವ ಹೋಗೋರಿಗೆ ಕೂಡ ಅಮರ ಉಪವಾಸ ಬಿಟ್ಟು ಹೇಳಲ್ಲ ಅಂತಕ್ಕಂಥ ಪ್ರತಿಜ್ಞೆಯನ್ನ ಈ ಹೋರಾಟಕ್ಕೆ ಮಾಡ್ತೀವಿ. ಇದಕ್ಕೆ ಎಚ್ಚರಗೊಂಡು ತಕ್ಷಣ ಆಡಳಿತ ಸಂಪುಟ ಸಭೆ ಒಳಗ ಈ ನಿರ್ಣಯ ಕೈಗೊಳ್ಳಬೇಕು ಅಂತ ಒತ್ತಾಯವನ್ನ ಮಾಧ್ಯಮದ ಮುಖಾಂತರ ನಾವು ಮಾಡ್ಲಿಕ್ಕೆ ಬಯಸ್ತೀವಿ. ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಪೊಲೀಸ್ ಇಲಾಖೆ ಬಂಧುಗಳಿಗೆ. ಯಾಕಂದ್ರ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲತ್ತೇನು ಗಾದಿ ಮಾತದ, ಹಂಗ ಬರೀ ರೈತರ ಮೇಟಿ ವಿದ್ಯೆಗೆ ಅಷ್ಟ ವಣ್ಣ ಬರೀಲಿ. ಇವತ್ತು ಎಲ್ಲಾ ರಂಗದಲ್ಲಿ ಕೂಡ ರೈತರು ಇವತ್ತ ಬಹಳಷ್ಟು ಬುದ್ಧಿವಂತರಾಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಸವಾಲ್ ಆಗ್ತದೆ, ನಾನು ನೀವು ಯಾವ್ದಾರ ವಿಷಯ ತಗೊಂಡ ಚರ್ಚೆ ಮಾಡೋದಿದ್ರ ನಾವು ರೈತರನ್ನ ಮುಂದೆ ಕುಂಡ್ರಿಸ್ತೀವಿ. ಯಾವ ವಿಷಯ ಕೊಡ್ತೀರಿ ಕೊಡ್ರಿ, ಆ ರೈತರ ಅಡಿ ನಿಮಗೆ ವಾದ ಮಾಡಕ್ ಆಗೋದಿಲ್ಲ. ಅಷ್ಟು ಮಾಡಿದ ರೈತರು ಇವತ್ತ ಜ್ಞಾನಿಗಳಾಗಿದ್ದಾರೆ. ಇವತ್ತು ವಕೀಲರು ಕೇಳ್ತಕ್ಕಂಥ ಅವಶ್ಯಕತೆ ಅವ್ರಿಗಿಲ್ಲ. ಅನ್ಯಾಯ ಆದಾಗ ವಕೀಲ ಕಡೆ ಹೋಗ್ಬೇಕಾದದ್ದು ಸರ್ವರಿಗೂ ಇದು ಬೇಕಾಗ್ತದೆ. ಪ್ರತಿ ಒಬ್ಬರಿಗೂ ಅನಿವಾರ್ಯ ಅದ, ತಮಗೂ ಕೂಡ ಅನಿವಾರ್ಯ ಅದ. ತಾವು ಸಾಕಷ್ಟು ತಮ್ಮ ಕೇಸ್ಗಳಲ್ಲಿ ನೀವು ವಕೀಲರಿಗೆ ಯಾಕೆ ಭೇಟಿಯಾಗಿರಂತ, ವಕೀಲರಿಗೆ ಯಾಕೆ ಕೇಸ್ ಕೊಡ್ತಾ ಇದ್ದೀರಿ, ನೀವು ವಾದ ಮಾಡಬೇಕಾಗಿತ್ತು. ಅನ್ಯಾಯ ಆದಾಗ ವಕೀಲ ಕಡೆ ಹೋಗ್ತಕ್ಕಂಥ ಒಂದು ಪರಿಪಾಠ. ನೀವು ವಕೀಲರಿಗೆ ಕೂಡ ಅವಮಾನ ಮಾಡಿದ್ರಿ. ಇವತ್ತು ರಾಜ್ಯದಲ್ಲಿ ಸಾಕಷ್ಟು ವಕೀಲರು ನಿಮ್ಮ ವಿರುದ್ಧ ಹೋರಾಟವನ್ನು ಮಾಡಿದ. ಇವತ್ತ ಈ ಭೂಮಿ ಬಗ್ಗೆ ಬಹಳ ಸ್ಥಳವಾಗಿ ಮಾತನಾಡ್ತೀರಿ. ಈಗ ತಾನೇ ಚರ್ಚೆ ಆಯ್ತು, ಈ ಭಾಗದ ಶಾಸಕರು ಮಂತ್ರಿಗಳದಾರ, ಬರೀ 35 ಲಕ್ಷ ಹಾಕಿ ನೀವ್ಯಾಕೆ ಹೇಳ್ತೀರಿ? ನಿಮ್ಮ ಜಮೀನು ಕೊಡ್ತೀರೇನು 35 ಲಕ್ಷಕ್ಕೆ? ಇವತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳ ಮೀಟಿಂಗ್ ಬರಂಗಿಲ್ಲ. ನೋಡ್ರಿ ಎಷ್ಟು ಕೆಟ್ಟ ಪರಿಸ್ಥಿತಿ ಅದ ನಮ್ಮ ಬಿಜಾಪುರ ಜಿಲ್ಲೆ ವಿಚಾರ ಮಾಡಿ. ಇದು ಬಿಜಾಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆ, ಇದು ಒಂದೇ ಜಿಲ್ಲೆ ಮೊದಲ. ಉಸ್ತುವಾರಿ ಮಂತ್ರಿ ಮೀಟಿಂಗ್ ಬರಂಗಿಲ್ಲ ಅಂದ್ರ ಇದ್ರ ಉದ್ದೇಶ ಏನ ನಿಮ್ದು? ಯಾಕಂದ್ರ ಮಾತೆ ಮತ್ತು ಮಾತೃಭೂಮಿ, ತಾಯಿ ಮತ್ತು ನಮ್ಮ ಭೂಮಿ, ನಮ್ಮ ಮಾತೃಭೂಮಿ ಮತ್ತು ಮಾತೆ ನಮಗ ಸ್ವರ್ಗಕ್ಕೆ ಸಮಾನ. ಮಾತೆಯನ್ನ ಮಾರು ನಾವು ಇವತ್ತು ನಿಮ್ಗೆ ಕೊಡ್ತಾ ಇದೀವಿ ಅಂದ್ರ ನಮ್ಮ ಮಾತೆಯನ್ನೇ ಮಾರಿದಂಗ, ಅಷ್ಟು ನಮಗ್ ನೋವದ. ಅದರ ಜೋಡಿ ನಮ್ಗೆ ಅನುಭವ ಸಂಬಂಧದ ಭೂಮಿ ಜೋಡಿ ನಮ್ಮ ತಾತ ಮುತ್ತೊಂದರಿಂದ ಭೂಮಿಯನ್ನ ಉಳ್ತಾ ಇದ್ದೀವಿ. ಆ ಭೂಮಿ ನಿಮ್ಗೆ ನಾವು ಕೊಡ್ತಾ ಇದೀವಿ ಅಂದ್ರ ಅದ್ರ ಬಗ್ಗೆ ನೀವು ಸರಳವಾಗಿ ಮಾತಾಡ್ತೀರಿ. ನೀವು ಎಚ್ಚೆತ್ತು ಮಾತಾಡ್ಬೇಕು. ನಿಮಗೆ ಏನಾಗ್ಯದ ಅಂದ್ರ ಕೋಪ ಹೆಚ್ಚಾಗ್ಯದ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳಿರ್ಬೋದು, ಸರ್ಕಾರದ ಎಲ್ಲ ಶಾಸಕರಿಗೆ. ಯಾಕಂದ್ರ ಒಂದು ಗಾಳಿ ಮಾತದ, ಹಡದವಳಿಗೆ ಹೆರಿಗೆ ಇದೇನು ಗೊತ್ತಾಗ್ತದೆ. ಯಾಕಂದ್ರೆ ಇವೆಲ್ಲ ಅಗರ್ಭ ಶ್ರೀಮಂತರ ಮಕ್ಕಳ ಕಾಂಗ್ರೆಸ್ದಾಗ MLA ಹಾಕಿರಿ, ಮಂತ್ರಿ ಹಾಕಿರಿ. ನಮ್ ಬೆಳ್ಳೂರಂಗ ಅಲ್ಲ ನೀವು. ಬೆಳ್ಳು ಸಾಹೇಬ್ರ ಹೆಂಗಂದ್ರ ಹಳ್ಳಿ ಒಳಗೆ ಹೋಗಿ ಒಕ್ಕಲ್ತನ ಮಾಡಿ ಭೂಮಿ ಕಳ್ಕೊಂಡಂತ ಫಲಾನುಭವಿದಾರ. ಯಾವ್ರಿಗೆ ಗಾದಿ ಮಾತ ಹಡದೊಳಗೆ ಹರಿಗೆ ಇದೆ ಗೊತ್ತಾರ, ಹಂಗ ಪ್ರತಿಯೊಂದು ಬೆಳ್ಳೂರ್ಗಿರ್ತದೆ. ನಿಮ್ಮಂತ ರಾಜಕಾರಣಿಗೆ ಇರುವುದಿಲ್ಲ. ಇವತ್ತು ಸರಳವಾಗಿ ಮಾತಾಡ್ತಕ್ಕಂಥ ಮಾತನ್ನ ನೀವು ಬಿಡಬೇಕಾಗಿತ್ತು ರೈತರ ಬಗ್ಗೆ. ಯಾಕಂದ್ರ ಇವತ್ತ ಗಾದಿ ಮಾತದ, ಸರ್ವಜ್ಞನು ಕೂಡ ಹೇಳಿದಾನ, ಅನ್ನ ಕೊಡ್ತಕ್ಕಂಥ ದೇವ್ರ, ಅನ್ನ ಕೊಡ್ತಕ್ಕಂಥ ರೈತ ದೇವ್ರ. ಅನ್ನ ಇಲ್ದಂದ್ರ ದೇಶ ನಡೆಯಂಗಿಲ್ಲ. ಮೇಟಿ ವಿದ್ಯೆಯಲ್ಲಿ ಕೋಟಿ ವಿದ್ಯೆಗಳೇ ಮೇಟಿ ವಿದ್ಯೆ ಮೇಲೂ ದಾಟಿ ನಡೆದಿದ್ದಲ್ಲ ದೇಶ. ಅಂದ್ರೆ ದೇಶಕ್ಕೆ ರೈತ ಬೆನ್ನೆಲುಬು ಮಾತಾಡ್ತೀವಿ ನಾವು. ಆಗ ರೈತನ ಬಗ್ಗೆ ನೀವು ಸರಳವಾಗಿ ಮಾತಾಡ್ತಕ್ಕಂಥದ್ದನ್ನು ಬಿಡಬೇಕು. ಮುಳುಗಡೆ ಸಂತ್ರಸ್ತರಿಗೆ ನಾನು ಮಣ್ಣು ಹೋಗಿದ್ದೆ, ಮುಧೋಳದಲ್ಲಿ ಹೋಗಿದ್ದೆ. ನಾನು ಸ್ವರ್ಗ ವಕೀಲರ ತೋಟದಾಗ ತಾಯಿ ತಿರ್ಕೊಂಡು ಹೋಗಿದಾಗ ಅಲ್ಲಿ ಒಂದು ನಡೀತಕ್ಕಂಥ ವ್ಯವಹಾರ ನೋಡಿನೆ. ಅಲ್ಲಿ 45 ಲಕ್ಷ 50 ಲಕ್ಷ ರೈತರಿಗೆ ಜಮೀನು ಕೇಳ್ತಾ ಇದ್ರು. ವ್ಯಾಪಾರ ವ್ಯಾಪಾರ ನಡೆದವ ಅಲ್ಲಿ. ಈಗ ನೀವು ಒಂದು ಮಾತು ಹೇಳ್ತೀರಿ, ಇಲ್ಲ ಬೆಂಗಳೂರಿದಾಗ ರೇಟ್ ಇಲ್ಲ ತೇಸಿಂದ. ಹಂಗಾರೆ ಒಂದು ಕೆಲಸ ಮಾಡ್ರಿ, ಎಷ್ಟು ಮುಳುಗಡೆ ಆಕೈತಿ ಆ ಮುಳುಗಡೆ ಸಂತ್ರಸ್ತರಿಗೆ ಬೆಂಗಳೂರಿನಾಗ ಜಮೀನು ಕೊಟ್ಟು ಬಿಡ್ರಿ, ನಾವು ತಗೊಳಕ್ ತಯಾರಿದ್ದೀವಿ. ಡಿ.ಕೆ. ಶಿವಕುಮಾರ್ ಹೇಳಕ್ ಇಚ್ಛೆ ಪಡ್ತೀವಿ. ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ರೈತರಿಗೆ ಯೋಗ್ಯ ಬೆಲೆ ಕೊಡುತ್ತಾನ ನಾವು ಹೋರಾಟ ಮಾಡ್ತೇವೆ. 1 ವರ್ಷ 4 ತಿಂಗಳು ಆಲ್ಮಟ್ಟಿಯಲ್ಲಿ ಹೋರಾಟ ಮಾಡಿ ಇದ್ರಾಗ ಭಾಳ ಮಂದಿ ಇಲ್ಲ, ಹಳಿ ಮಂದಿ ಅಟ್ಟಾದ್ರೆ, ಹೊಸ ಮಂದಿ ಈಗೇನು ಬಂದಾರ ಅವ್ರಿಗೆ ಅದು ಹೋರಾಟ ಗೊತ್ತಿಲ್ಲ. 1 ವರ್ಷ 4 ತಿಂಗಳ ದಿನ ಹೋರಾಟ ಮಾಡೇವಿ. ಆದ್ರೆ 5 ದಿವಸ ನಿರಂತರ ಉಪವಾಸ ಮಾಡೇವಿ. ಸಾಹೇಬ್ರ ಜೊತೆ 5 ದಿವಸ ಬರೀ ನೀರಟ್ಟ ಕುಡ್ದೇವಿ, ಏನು ಕುಡ್ದಿಲ್ಲ.
ನಮ್ಗೆ CPI ಸಿರಟ್ಟಿ ಸಾಹೇಬ್ರು ನೆನೆಸ್ಬೇಕು ನಾವು. ಆ ಸಿರಟ್ಟಿ ಸಾಹೇಬ್ರನ್ನ ಜಳಕಕ್ಕೆ ಚಂದ್ರನ ನೋಡಿ ಹೋದ ನೋಡಾಕ್ ಬರ್ತಿದ್ವಿ, ಅಲ್ಲಿ ಚಾರ ಕುಡಿದು ಬರ್ತಾನೆ ನೋಡಾಕ್ ಹಿಂಗೆ ಜೀಪ್ ತೊಗೊಂಡ್ ಬರ್ತಿದ್ರು. ರಾತ್ರಿ ಬೆಳ್ತಾನೆ ಹೋರಾಟ ನಡೆದಿದೆ ಅಂತಂದ್ರೆ ಇದು ಅಖಂಡ ಕರ್ನಾಟಕದ ಹೋರಾಟ, ರೈತರ ಹೋರಾಟ ಅಂತಕ್ಕಂಥದ್ದು ಎಲ್ಲ ಶಾಸಕರು ಮತ್ತು ಸಚಿವರಿಗೆ ಅರಿವಾಗಬೇಕಾಗ್ತದೆ. ಯಾಕಂದ್ರೆ ಕೃಷ್ಣಾ ನದಿಯ ನೀರು ಈ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯವರು ಅಷ್ಟೇ ಕುಡಿಯೋದಿಲ್ಲ, 5 ಜಿಲ್ಲೆಯ ಅಖಂಡ ರೈತರು ಸಹಿತ ಈ ನೀರನ್ನು ಕುಡಿತಾ ಇದ್ದಾರೆ. ಅಂತ ನೀರಿನ ಮತ್ತು ಅಭಾವಕ್ಕೆ ರೈತರು ತಮ್ಮ ಆಸ್ತಿಯನ್ನು ಕಳೆದುಕೊಳ್ತಾ ಇದ್ದಾರೆ. ಅವರಿಗೆ